ಕ್ವಿಜ್ ಜ್ಞಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೆಯ ಪ್ರಶ್ನೆ, ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ಭಾರತದ ರಾಜ್ಯ ಯಾವುದು? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಎರಡನೇ ಪ್ರಶ್ನೆ, ಕಸದಿಂದ ವಿದ್ಯುತ್ತನ್ನು ತಯಾರಿಸುವ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್. ಸ್ವೀಡನ್ನಲ್ಲಿ ಕಸದಿಂದ ವಿದ್ಯುತ್ತನ್ನು ತಯಾರಿಸುತ್ತಾರೆ. ನಿಮ್ಮ ಮೂರನೇ ಪ್ರಶ್ನೆ, ಸರಿ ತಪ್ಪು ತಿಳಿಸಿ. ಅಂಟಾರ್ಟಿಕಾ ಖಂಡ ಯುರೋಪ್ ಖಂಡಕ್ಕಿಂತ ದೊಡ್ಡದು. ಆಪ್ಷನ್ ಎ ಸರಿ, ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ಎರಡೂ ಸರಿ, ಆಪ್ಷನ್ ಡಿ ಎಲ್ಲ ಉತ್ತರಗಳು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಸರಿ, ಅಂಟಾರ್ಟಿಕಾ ಖಂಡ ಯುರೋಪ್ ಖಂಡಕ್ಕಿಂತ ದೊಡ್ಡದು. ನಾಲ್ಕನೆಯ ಪ್ರಶ್ನೆ, ಕೆನಡಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಎ ಬೇಸ್ಬಾಲ್, ಆಪ್ಷನ್ ಬಿ ಐಸ್ ಹಾಕಿ, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಕ್ರಿಕೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ ಹಾಕಿ. ಇದು ಕೆನಡಾ ದೇಶದ ರಾಷ್ಟ್ರೀಯ ಕ್ರೀಡೆ. ನಿಮ್ಮ ಐದನೇ ಪ್ರಶ್ನೆ, ಸಮಾಜದಲ್ಲಿ ಹುಟ್ಟಿದ ಮೊದಲ ಧರ್ಮ ಯಾವುದು? ಆಪ್ಷನ್ ಎ ಕ್ರೈಸ್ತ ಧರ್ಮ, ಆಪ್ಷನ್ ಬಿ ಬೌದ್ಧ ಧರ್ಮ, ಆಪ್ಷನ್ ಸಿ ಹಿಂದೂ ಧರ್ಮ, ಆಪ್ಷನ್ ಡಿ ಮುಸ್ಲಿಂ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಹಿಂದೂ ಧರ್ಮ. ಆರನೆಯ ಪ್ರಶ್ನೆ, ಮೈದಾ ಹಿಟ್ಟು ಯಾವುದರಿಂದ ತಯಾರಾಗುತ್ತದೆ? ಆಪ್ಷನ್ ಎ ಗೆಣಸಿನಿಂದ, ಆಪ್ಷನ್ ಬಿ ಗೋಧಿಯಿಂದ, ಆಪ್ಷನ್ ಸಿ ಆಲೂಗೆಡ್ಡೆಯಿಂದ, ಆಪ್ಷನ್ ಡಿ ರಾಗಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿಯಿಂದ. ಮೈದಾ ಹಿಟ್ಟನ್ನು ಗೋಧಿಯಿಂದ ಬೇರ್ಪಡಿಸಲಾಗುವ ಒಂದು ತ್ಯಾಜ್ಯ ವಸ್ತುವಿನಿಂದ ಮೈದಾ ಹಿಟ್ಟನ್ನು ತಯಾರಿಸುತ್ತಾರೆ. ನಿಮ್ಮ ಏಳನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣದ ಶಿಲ್ಪಿ ಯಾರು? ಆಪ್ಷನ್ ಎ ಅಂಬೇಡ್ಕರ್, ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಸಿ ಆಲೂರು ವೆಂಕಟರಾಯರು, ಆಪ್ಷನ್ ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂರು ವೆಂಕಟರಾಯರು. ನಿಮ್ಮ ಎಂಟನೇ ಪ್ರಶ್ನೆ, ಯಾವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಿದರೆ ಆರೋಗ್ಯ ವೃದ್ಧಿಸುತ್ತದೆ? ಆಪ್ಷನ್ ಎ ದಕ್ಷಿಣ ದಿಕ್ಕು, ಆಪ್ಷನ್ ಬಿ ಉತ್ತರ ದಿಕ್ಕು, ಆಪ್ಷನ್ ಸಿ ಪಶ್ಚಿಮ ದಿಕ್ಕು, ಆಪ್ಷನ್ ಡಿ ಪೂರ್ವ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ ದಿಕ್ಕು. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತ ಎಂದು ಹೆಸರು ಬರಲು ಕಾರಣವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಸಿಂಧೂ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಯಮುನಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧೂ ನದಿ. ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ, ಮೇಘದೂತ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ಕಬೀರ್ ದಾಸ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿದಾಸ. ಮೇಘದೂತ ಕೃತಿಯನ್ನು ಬರೆದವರು ಕಾಳಿದಾಸ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.